ಬಹುಶಃ ಕೋತಳಿ ಒಳಗ ಪಾಪ ಅನ್ನುವಂಥದ್ದು ಯಾವುದೂ ಇಲ್ಲ, ಪುಣ್ಯದ ಸಾಗರ ಮಾತ್ರ ಕೋತಳಿ ಒಳಗೆ ಹರಿತಾ ಇದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾ ಈ ನೆಲದ ಮೂಲಕವಾಗಿ ಅಭಿಮಾನದ ಮಾತುಗಳನ್ನ ಹೇಳುತ್ತೇನೆ. ಕಾರಣ, ಅಖಂಡ ಭಾರತಕ್ಕೆ ಒಬ್ಬ ಪುಣ್ಯ ಪುರುಷನ ಜನ್ಮ ಕೊಟ್ಟಿರತಕ್ಕಂತಹ ಪುಣ್ಯ ಭೂಮಿ ಇದೆ, ಸಾಮಾನ್ಯ ಅಲ್ಲ. ಸಂತರು ಒಂದು ಪುಣ್ಯ ಭೂಮಿಯಲ್ಲಿ ಜನ್ಮವನ್ನ ತಾಳಬೇಕಾಗಿತ್ತು ಅಂದ್ರೆ ಪೂರ್ವ ಜನ್ಮದ ಸುಕೃತದ ಪುಣ್ಯದ ಪ್ರತಿಫಲಕ್ಕಾಗಿ ಮಹಾತ್ಮರು ಜನಿಸ್ತಾರೆವಂತಾಗಿ ಈ ನೆಲದಲ್ಲಿ ಪುಣ್ಯ ಇರದೇ ಇದ್ರೆ ಮಹಾತ್ಮರು ಜನಿಸ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಕೋತಳಿ ಒಳಗಡೆ ಪುಣ್ಯದ ಗಂಟ ಅದ ಅಂತ ತಿಳ್ಕೊಂಡು ಮಹಾತ್ಮರು ವ್ಯಕ್ತಿ ಭಾರತವನ್ನ ಆಳಿದ್ರು ಅನ್ನುವಂಥದ್ದನ್ನ ನಾವೆಲ್ಲರೂ ಸಹಿತ ನೆನಪಿಡಬೇಕು. ಅವರ ಹೆಸರೇನು? ದೇಶಭೂಷಣ. ಎಷ್ಟು ಅದ್ಭುತ ಸ್ವಾಮಿ, ದೇಶಭೂಷಣ. ಕೋತಳಿಯನ್ನ ದೇಶದ ಮೂಲೆ ಮೂಲೆಗಳಿಗೆ ಮುಟ್ಟಿಸುವಂತಹ ಅಪರೂಪದ ಶಕ್ತಿಯಾಗಿ ಈ ನಾಡನ್ನ ಬೆಳಗಿರ್ತಕ್ಕಂತಹ ಪುಣ್ಯ ಯೋಗಿಗೆ ಜನ್ಮ ಕೊಟ್ಟ ಪುಣ್ಯ ಭೂಮಿ ಇದು ಕೋತಳಿ.